ಮಾವಿನಕಾಯಿ ಸೀಸನ್ ಅಂತಂದರೆ ಈ ರೀತಿಯಾಗಿ ಮಸಾಲೆ ಮಾವಿನಕಾಯಿ ಚಿತ್ರಾನ್ನ ಮಾಡಿಲ್ಲ ಅಂತಂದರೆ ಮಿಸ್ ಮಾಡದೆ ಟ್ರೈ ಮಾಡಿ. ಹಾಯ್ ಮೈ ಬ್ಯೂಟಿಫುಲ್ ವ್ಯೂವರ್ಸ್, ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಲ್ವಾ? ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ನನ್ನ ಚಾನಲನ್ನು ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಪೂರ್ತಿಯಾಗಿ ನೋಡಿ. ಎಲ್ಲೂ ಕೂಡ ಸ್ಕಿಪ್ ಮಾಡಿಬಿಡಿ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡೋದನ್ನು ಕೂಡ ಮರಿಬೇಡಿ ಸ್ನೇಹಿತರೆ. ತುಂಬ ರುಚಿಯಾಗಿರೋ ಅಂಥ ಮಾವಿನಕಾಯಿ ಚಿತ್ರಾನ್ನ ಈಸಿಯಾಗಿ ಮಾಡ್ಬೋದು. ಈವನ್ ಬಿಗಿನರ್ಸ್ ಇದ್ದರೂ ಕೂಡ ಈ ಒಂದು ರೆಸಿಪಿಯನ್ನು ಆರಾಮ್ಸೆ ಮಾಡ್ಬೋದು. ಈ ಸೀಸನಲ್ಲಿ ಮಾವಿನಕಾಯಿ ಇಲ್ದಲೇ ಚಿತ್ರಾನ್ನ ಮಾಡಿದ್ರೆ ರುಚಿನೇ ಅಲ್ಲ. ಬನ್ನಿ ಹೇಗೆ ಮಾಡೋದು ನೋಡ್ಕೊಂಡು ಬರೋಣವಾ. ಮೊದಲನೇದಾಗಿ ನಾನು ಇಲ್ಲೊಂದು ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ. ಅದಕ್ಕೆ ಸುಮಾರು 1 ಗೆಡ್ಡೆವಷ್ಟು ಬೆಳ್ಳುಳ್ಳಿಯನ್ನು ಹಾಕೋತಾ ಇದ್ದೀನಿ. ಸುಮಾರು 1 ರಿಂದ 1.5 ಇಂಚಷ್ಟು ಶುಂಠಿ, ಖಾರಕ್ಕೆ ಬೇಕಾದಷ್ಟು ಹಸಿಮೆಣಸಿನ್ಕಾಯಿ. ನಾನಿಲ್ಲಿ ಸುಮಾರು 10 ರಿಂದ 12 ಹಸಿಮೆಣಸಿನ್ಕಾಯನ್ನು ಹಾಕ್ಕೊಂಡಿದ್ದೀನಿ. ಒಂದು 5 ರಿಂದ 6 ಕರಿಮೆಣಸು, 1 ರಿಂದ 1.5 ಸ್ಪೂನಷ್ಟು ಜೀರಿಗೆ. ಇಷ್ಟನ್ನು ನೀರು ಹಾಕದೇ ಪೇಸ್ಟ್ ಮಾಡ್ಕೊಂಡು ಬರೋಣವಾ. ನೋಡಿ, ಈ ರೀತಿಯಾಗಿ ಆಗುತ್ತೆ. ಇವಾಗ ಮಸಾಲೆ ರೆಡಿ ಆಗಿದೆ. ನಾನಿಲ್ಲೊಂದು ಬಾಣಲಿ ತೊಗೊಂಡಿದ್ದೀನಿ, ಅಥವಾ ಪ್ಯಾನ್ ದಪ್ಪ ತಳ ಇರೋವಂಥದ್ದು ತಗೊಳ್ಳಿ. ಇದಕ್ಕೆ ಸುಮಾರು ಒಂದು 10 ರಿಂದ 12 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ತಾಯಿದ್ದೀನಿ. ನಾನೀಗ ಮಾಡ್ತಾ ಇರೋ ಕ್ವಾಂಟಿಟಿ ಸುಮಾರು ಒಂದು 8 ರಿಂದ 10 ಜನ ಸಫಿಷಿಯೆಂಟಾಗಿ ತಿನ್ನೋವಷ್ಟು ಗೊಜ್ಜಾಗತ್ತೆ. ಮೊದಲನೇದಾಗಿ ನಾನಿಲ್ಲಿ ಕಡಲೆ ಬೀಜನ ಸಪ್ರೇಟಾಗಿ ಫ್ರೈ ಮಾಡಿ ಎತ್ತಿಟ್ಕೋತಾ ಇದ್ದೀನಿ. ಅದು ತಿನ್ನಬೇಕಾದ್ರೆ ಕ್ರಂಚಿಯಾಗಿ ಸಿಗುತ್ತೆ, ಚೆನ್ನಾಗಿರುತ್ತೆ. ಈಗ ಎಣ್ಣೆ ಬಿಸಿ ಇದೆ. ಅದೇ ಎಣ್ಣೆಗೆ ಸಾಸಿವೆ, ಕಡಲೆಬೇಳೆ ಎಲ್ಲ ಸ್ವಲ್ಪ ಜಾಸ್ತಿನೇ ಹಾಕಿ, ತುಂಬ ಚೆನ್ನಾಗಿರುತ್ತೆ. ಉದ್ದಿನಬೇಳೆ, ಕರಿಬೇವಿನ ಸೊಪ್ಪು, ಇಷ್ಟನ್ನು ಒಂದು ರೌಂಡ್ ಫ್ರೈ ಮಾಡ್ಕೊಂಬರೋಣವಾ. ಯಾವಾಗಲೂ ಅಷ್ಟೇ ಕಡಲೆಬೇಳೆಗಿಂತ ಉದ್ದಿನಬೇಳೆ ಕ್ವಾಂಟಿಟಿ ಕಡಿಮೆ ಇರಬೇಕು. ಈಗ ಫ್ರೈ ಆಗಿದೆ. ಈ ಟೈಮ್ನಲ್ಲಿ ನಾನು ಸುಮಾರು ಒಂದು ಅರ್ಧ ಕೆಜಿಗಿಂತ ಸ್ವಲ್ಪ ಕಡಿಮೆ ಅಷ್ಟೇ ಈರುಳ್ಳಿಯನ್ನು ತೊಗೊಂಡಿದ್ದೀನಿ. ಅದನ್ನು ಕೂಡ ಈ ರೀತಿಯಾಗಿ ಸಣ್ಣದಾಗಿ ಸ್ಲೈಸ್ ಆಗಿ ಕಟ್ ಮಾಡ್ಕೊಂಡಿದ್ದೀನಿ. ಇದನ್ನು ಕೂಡ ಒಂದು 3/4 ಭಾಗ ಫ್ರೈ ಮಾಡ್ಕೊಳ್ಳೋಣ. ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗಬೇಕು. ಎಣ್ಣೆನೂ ಅಷ್ಟೇ ಸ್ವಲ್ಪ ಜಾಸ್ತಿನೇ ಹಾಕಬೇಕಾಗತ್ತೆ. ಈಗ ಆಲ್ಮೋಸ್ಟ್ ಒಂದು 3/4 ಭಾಗ ಫ್ರೈ ಆಗಿದೆ. ನೀವೇ ನೋಡ್ತಾ ಇದ್ದೀರ ಎಷ್ಟು ಶ್ರಿಂಕ್ ಆಗಿದೆ ಅಂತ. ಈ ಟೈಮ್ನಲ್ಲಿ ನಾವು ರೆಡಿ ಮಾಡಿ ಇಟ್ಕೊಂಡಿರೋ ಅಂಥ ಮಸಾಲೆನ ಆ್ಯಡ್ ಮಾಡೋಣ. ತುಂಬ ಚೆನ್ನಾಗಿರುತ್ತೆ ಈ ರೀತಿಯಾಗಿ ಮಸಾಲೆ ಹಾಕೋದ್ರಿಂದ. ಇದ್ರ ಜೊತೆನೇ ಉಪ್ಪನ್ನು ಕೂಡ ಆ್ಯಡ್ ಮಾಡ್ತಾ ಇದ್ದೀನಿ, ರುಚಿಗೆ ಬೇಕಾದಷ್ಟು ಉಪ್ಪು. ನಾನಿಲ್ಲಿ ಸುಮಾರು 1 ರಿಂದ 1/4 ಸ್ಪೂನಷ್ಟು ಉಪ್ಪನ್ನು ಹಾಕಿದ್ದೀನಿ. ಇವಾಗ ಒಂದು ರೌಂಡ್ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಹಸಿಮೆಣಸಿನ್ಕಾಯಿ, ಶುಂಠಿನಲ್ಲಿರೋ ಅಂಥ ಹಸಿ ವಾಸನೆ ಹೋಗೋ ತನಕ ತುಂಬ ಚೆನ್ನಾಗಿ ಹೊಂದ್ಕೊಂಡ್ಬಿಡುತ್ತೆ. ನಾವು ಈ ಥರ ಪೇಸ್ಟ್ ಮಾಡಿ ಹಾಕೋದ್ರಿಂದ ಮೆಣಸಿನ್ಕಾಯಿ ತೆಗೆದಿಡೋದು, ಶುಂಠಿ ತೆಗೆದಿಡೋದು ಈ ಥರ ಏನೂ ಆಗೋದಿಲ್ಲ. ಒಂದು ಸಲ ಈ ರೀತಿಯಾಗಿ ಟ್ರೈ ಮಾಡಿ ನೋಡಿ. ನೋಡಿ, ಇವಾಗ ಚೆನ್ನಾಗಿ ಮಿಕ್ಸ್ ಆಗಿದೆ ಮತ್ತು ಹಸಿ ವಾಸನೆ ಕೂಡ ಹೋಗಿದೆ. ಈ ಟೈಮ್ನಲ್ಲಿ ನಾನು ಇದಕ್ಕೆ ಸುಮಾರು ಒಂದು ಅರ್ಧ ಸ್ಪೂನಷ್ಟು ಅರಿಶಿನ ಹಾಕ್ತಾಯಿದ್ದೀನಿ. ಅರಿಶಿನ ಹಾಕಿದ ಮೇಲೆ ಚೆನ್ನಾಗಿ ಈವನಾಗಿ ಮಿಕ್ಸ್ ಆಗಬೇಕು. ಎಲ್ಲ ಕಡೆಯೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಆಲ್ಮೋಸ್ಟ್ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಿದೆ. ತುಂಬ ಚೆನ್ನಾಗಿ ಗೊಜ್ಜು ರೆಡಿಯಾಗಿದೆ. ಈ ಟೈಮ್ನಲ್ಲಿ ನಾನು ತೋತಾಪುರಿ ಮಾವಿನಕಾಯಿ ಬರ್ತಲ್ಲ, ಆ ಮಾವಿನಕಾಯಿನ ತೊಗೊಂಡಿದ್ದೀನಿ. ಸುಮಾರು ಮೀಡಿಯಮ್ ಸೈಜಿಂದು ಒಂದು ಮಾವಿನಕಾಯನ್ನು ಈ ಥರ ಹಿಂಗೆ ಸಣ್ಣದಾಗಿ ತುರಿದ್ಬಿಟ್ಟು ಹಾಕೋತಾ ಇದ್ದೀನಿ. ನೀವು ಉಳಿಯು ಮಾವಿನಕಾಯಿ ಇದೆ ಅಂತಂದರೆ ಅದರಲ್ಲೂ ಕೂಡ ನೀವು ಚಿತ್ರಾನ್ನ ಮಾಡ್ಬೋದು. ಇದನ್ನು ಹಾಕಿದ ಮೇಲೆ ಜಸ್ಟ್ ಒಂದು 2 ನಿಮಿಷ ಚೆನ್ನಾಗಿ ಅದು ಹೊಂದ್ಕೊಂಬಿಟ್ಟು ಫ್ರೈ ಆಗಲಿ ಸ್ನೇಹಿತರೆ. ಆ ಈರುಳ್ಳಿ ಜೊತೆ ಹೊಂದ್ಕೊಬೇಕು. ಅದು ಸ್ವಲ್ಪ ಸಾಫ್ಟ್ ಆಗುತ್ತೆ. ನಾವು ಈ ಥರ ಹಿಂಗೆ ಬಿಸಿ ಮಾಡಿದ ತಕ್ಷಣ ಆ ಮಾವಿನಕಾಯಿ ಸಾಫ್ಟ್ ಆಗುತ್ತೆ. ಅಲ್ಲಿ ತನಕ ನಾವು ಇದನ್ನು ಬಿಸಿ ಮಾಡ್ಕೊಳ್ಬೇಕು. ಜಸ್ಟ್ ಒಂದು 2 ನಿಮಿಷದೊಳಗಡೆ ಆಗೋಗ್ಬಿಡುತ್ತೆ. ನೋಡಿ, ಇವಾಗ ರೆಡಿ ಆಗಿದೆ. ಇದಕ್ಕೆ ಕೊತ್ತಂಬರಿ ಸೊಪ್ಪು, ಹಸಿ ಕಾಯಿ ತುರಿ, ಒಂದು ಚಿಕ್ಕ ಸೈಜಿಂದು ಕ್ಯಾರೆಟು ಇಷ್ಟನ್ನು ಹಾಕಿ ತುಂಬ ರುಚಿಯಾಗಿರುತ್ತೆ. ಇದನ್ನೆಲ್ಲ ಹಾಕಿ ಒಂದು ರೌಂಡು ಮಿಕ್ಸ್ ಮಾಡಿ, ನಿಮಗೆ ಗೊಜ್ಜು ಜಾಸ್ತಿ ಅನ್ನಿಸ್ತಾ ಇದೆ ಅಂತಂದರೆ ಒಂದು ಬಾಕ್ಸಿಗೆ ಸಪ್ರೇಟಾಗಿ ಎತ್ತಿಟ್ಕೊಳ್ಬೋದು. ಅನ್ನ ಕಲಿಸೋದಕ್ಕೂ ಮುಂಚೆನೇ ಆ ಕೆಲಸ ಮಾಡಿಬಿಡಿ. ನೋಡಿ ಎಷ್ಟು ಕಲರ್ಫುಲ್ಲಾಗಿ ಕಾಣ್ತಾ ಇದೆಯೋ. ಟೇಸ್ಟು ಕೂಡ ಅಷ್ಟೇ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು.
ನಾನಿವಾಗ ಸ್ವಲ್ಪ ಗೊಜ್ಜನ್ನು ಎತ್ತಿಟ್ಕೊಂಡಿದ್ದೀನಿ. ಅನ್ನ ತಣ್ಣಗಾಗಿರೋದನ್ನು ತೊಗೊಂಡಿದ್ದೀನಿ. ಬಿಸಿನಲ್ಲಿ ಕಲಸಿಬಿಟ್ರೆ ಎಲ್ಲ ಅಂಟು ಥರ ಆಗೋಗ್ಬಿಡುತ್ತೆ. ಸೊ ಅನ್ನನ ಸ್ವಲ್ಪ ತಣ್ಣಗೆ ಮಾಡಿಕೊಂಡು ಈ ಥರ ಕಲಸೋದ್ರಿಂದ ತುಂಬ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ, ಬಿಡಿ ಬಿಡಿಯಾಗಿರುತ್ತೆ. ಚಿತ್ರಾನ್ನ ಅಂದರೆ ಸ್ವಲ್ಪ ಬಿಡಿ ಬಿಡಿಯಾಗಿರಬೇಕು. ಇದನ್ನೆಲ್ಲ ಕಲಸಿ ಆದಮೇಲೆ ಲಾಸ್ಟಲ್ಲಿ ನಾನು ಕಡಲೆಬೀಜ ಹಾಕ್ತಾಯಿದ್ದೀನಿ. ಕಡಲೆಬೀಜನ ಹಾಕ್ಬಿಟ್ಟು ಸರ್ವ್ ಮಾಡಿದ್ರೆ ರುಚಿಯಾಗಿರೋವಂಥ ಮಾವಿನಕಾಯಿ ಮಸಾಲ ಚಿತ್ರಾನ್ನ ರೆಡಿ ಆಯಿತು. ಈ ರೀತಿಯಾಗಿ ಚಿತ್ರಾನ್ನ ನೀವು ಟ್ರೈ ಮಾಡಿದ್ರೆ ಮಿಸ್ ಮಾಡದೆ ಎವ್ರಿ ಇಯರ್ ಟ್ರೈ ಮಾಡ್ತೀರಾ. ಅದಕ್ಕೂ ಮುಂಚೆ ವಿಡಿಯೋನ ಸೇವ್ ಮಾಡ್ಕೊಳ್ಳಿ. ನಿಮ್ಮೆಲ್ಲರಿಗೂ ಈ ಒಂದು ರೆಸಿಪಿ ಇಷ್ಟ ಆಗಿದೆ ಅಂತ ಅಂದ್ಕೊತಾ ಇದ್ದೀನಿ. ಹೋಗಿ ಬರಲಾ? ಬಾಯ್ ಸ್ನೇಹಿತರೆ, ನಮಸ್ತೆ.